ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತು ಮಂಗಳವಾರ ಬೆಳಿಗ್ಗೆನೇ ತಿಂಡಿ ಮತ್ತು ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ. ಸ್ವಲ್ಪ ಆನ್ಲೈನಿಂದ ಬಟ್ಟೆಗಳನ್ನ ಆರ್ಡರ್ ಮಾಡಿದ್ದೆ, ಅದು ಕೂಡ ಬಂದಿತ್ತು. ಇವಾಗ ಅದನ್ನೆಲ್ಲ ಚೆಕ್ ಮಾಡ್ಕೋತಾ ಇದ್ದೀನಿ. ಇದನ್ನು ಲಾಸ್ಟ್ ಟೈಮ್ ಒಂದು ಸರಿ ತೋರಿಸಿದ್ದೆ ಅಂತ ಅನ್ಕೋತೀನಿ. ಮಳೆ ಬಂದಾಗ ನೆನ್ಬಿಟ್ಟಿತ್ತು ಅಂತ ಅದನ್ನು ಇನ್ನೊಂದು ಸರಿ ಬಿಸಿಲಿಗೆ ಹಾಕಿ ಎತ್ತಿಟ್ಕೊಂಡಿದ್ದೆ. ಈ ಪ್ಯಾಂಟ್ಗಳು ಇದೆಲ್ಲ ಸ್ವಲ್ಪ ಜನ ಲಿಂಕ್ ಕೇಳಿದ್ರಿ. ಆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ತುಂಬ ಅಫೋರ್ಡಬಲ್ ಪ್ರೈಸ್ನಲ್ಲೇ ಸಿಕ್ತು ನನಗೆ. ಇದು ಆಫರ್ ನಡೀತಾ ಇತ್ತು ಅಜಿಯೋನಲ್ಲಿ, ಆವಾಗ ತೊಗೊಂಡಿದ್ದು. ಇದ್ರ MRP ಬಂದು 599 ರುಪೀಸ್. ಇದು ನನಗೆ ಕಡಿಮೆ ಬೆಲೆಗೆ ಸಿಕ್ತು. ಆಲ್ಮೋಸ್ಟ್ ಒಂದು ಪ್ಯಾಂಟ್ಗೆ 204 ರುಪೀಸ್ ಏನೋ ಬೀಳ್ತು, ಅಂದರೆ ಆಲ್ಮೋಸ್ಟ್ 200 ರುಪೀಸ್. ಅಜಿಯೋ ಅಲ್ಲಿ ಆಫರ್ ಹೋಗ್ತಾ ಇತ್ತು. ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಆಗಿರ್ಬೋದು, ಫ್ಯಾಬ್ರಿಕ್ ಆಗಿರ್ಬೋದು, ವೆಲ್ವೆಟ್ ಫ್ಯಾಬ್ರಿಕ್ ಥರ ಇದೆ. ತುಂಬಾ ಕಂಫರ್ಟಬಲ್ ಆಗಿತ್ತು. ಯಾರಿಗಾದರೂ ಯೂಸ್ ಆಗ್ಬೋದು ತೊಗೊಳ್ಳೋರಿದ್ರೆ ಅಂತ ಶೇರ್ ಮಾಡ್ತಾ ಇದ್ದೀನಿ. ಇದ್ರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಹಾಗೆಯೇ ಸ್ವಲ್ಪ ಓವರ್ ಸೈಜ್ಡ್ ಟೀ ಶರ್ಟ್ಸ್ ಕೂಡ ತೊಗೊಂಡಿದ್ದೆ. ಒಂದು 4 ತರಿಸ್ಕೊಂಡಿದ್ದೆ. ಇವಾಗ ಸಮ್ಮರ್ ಅಲ್ವಾ, ಸ್ವಲ್ಪ ಲೂಸ್ ಆಗಿದ್ದರೆ ಚೆನ್ನಾಗಿರುತ್ತೆ, ಕಂಫರ್ಟಬಲ್ ಆಗಿರುತ್ತೆ ಅಂತ ಅದಕ್ಕೋಸ್ಕರ ಈ ಥರ ಟೀ ಶರ್ಟ್ಸ್ಗಳನ್ನೂ ತೊಗೊಂಡಿದ್ದೆ. ಇದ್ರ ಲಿಂಕ್ ಬೇಕಿದ್ದರೂ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ತೊಗೋಬೇಕು ಅನಿಸಿದ್ರೆ, ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ತೊಗೋಬೋದು. ನನಗಂತೂ ಶಾಪಿಂಗ್ ಅಂದರೆ ತುಂಬ ಇಷ್ಟ. ಎಲ್ಲ ಹೆಣ್ಮಕ್ಳಿಗೂ ಶಾಪಿಂಗ್ ಅಂದರೆ ಇಷ್ಟ ಅಂತ ಗೊತ್ತು. ಅಂದರೆ ಹೊರಗಡೆ ಹೋಗಿ ವಿಂಡೋ ಶಾಪಿಂಗ್ ಮಾಡೋದಕ್ಕಿಂತ ನಾನು ಆನ್ಲೈನಲ್ಲಿ ವಿಂಡೋ ಶಾಪಿಂಗ್ ಮಾಡ್ತೀನಿ. ಹೇಗೆ ಅಂತ ಅಂದರೆ, ಮಾಮೂಲಿ ಟೈಮ್ ಇದ್ದಾಗ, ಫ್ರೀ ಇದ್ದಾಗೆಲ್ಲ ಮೊಬೈಲ್ ನೋಡ್ತೀವಲ್ವ, ಆವಾಗ ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡೋದಿಲ್ಲ. ಡೈರೆಕ್ಟಾಗಿ ಈ ಶಾಪಿಂಗ್ ಆ್ಯಪ್ಗಳನ್ನ ಓಪನ್ ಮಾಡಿಕೊಂಡು ನನಗೆ ಯಾವುದೆಲ್ಲ ಇಷ್ಟ ಇರುತ್ತೆ ನೋಡಿ, ಅದನ್ನೆಲ್ಲ ವಿಂಡೋ ಶಾಪಿಂಗ್ ಮಾಡಿ ವಿಶ್ ಲಿಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ. ಇವಾಗ ಆಫರ್ಸ್ ಎಲ್ಲ ಹೋಗ್ತಾ ಇರುತ್ತೆ. ಮಿಂತ್ರಾದಲ್ಲಾಗಿರ್ಬೋದು, ಹಾಗೆಯೇ ಅಜಿಯೋಲಾಗಿರ್ಬೋದು, ಮತ್ತು ಮೀಶೋದಲ್ಲಾಗಿರ್ಬೋದು, ಆಫರ್ಗಳೆಲ್ಲ ಹೋಗ್ತಾ ಇರುತ್ತಲ್ವ. ಆವಾಗ ನಾನು ವಿಶ್ ಲಿಸ್ಟ್ ಮಾಡಿ ಇಟ್ಕೊಂಡಿರೋದ್ರಲ್ಲಿ ಯಾವುದಾದ್ರೂ ಕಡಿಮೆ ರೇಟಿಗಿದೆಯಾ, ನನಗೆ ಪ್ರೈಸ್ ಓಕೆ ಅಂತ ಅನ್ನಿಸ್ತಿದೆಯಾ ಅಂತ ಅಂದಾಗ ನಾನು ಅದನ್ನು ಪರ್ಚೇಸ್ ಮಾಡೋದು. ಆಲ್ಮೋಸ್ಟ್ ನೈಟ್ ಟೈಮ್ನಲ್ಲೇ ಒಂದು 12 ಗಂಟೆ 1 ಗಂಟೆ ಹಂಗೆ ನಾನು ಮೊಬೈಲ್ ಓಪನ್ ಮಾಡಿ ಇಟ್ಕೊಂಡಿರ್ತೀನಿ. ಆಫರ್ ಎಲ್ಲ ಬಿಟ್ಟಿರ್ತಾರೆ ನೋಡಿ, ಆ ಟೈಮ್ನಲ್ಲಿ. ಆವಾಗ ತುಂಬ ಕಡಿಮೆ ಬೆಲೆಗೆ ಸಿಗ್ತಾ ಇರುತ್ತೆ. ಲಾಸ್ಟ್ ಟೈಮ್ ಮಿಂತ್ರಾಯಿಂದ 2 ಕುರ್ತಾ ಸೆಟ್ನ ತರಿಸ್ಕೊಂಡಿದ್ದೆ. ಅದು ಇವಾಗ ಪ್ರೈಸ್ ಚೆಕ್ ಮಾಡಿದ್ರೂ ಕೂಡ 2000 ಮೇಲೆ ಇದೆ. ನನಗೆ ಅದು ಆಫರ್ನಲ್ಲಿ, ಅಂದರೆ ಆಫರ್ ಎಲ್ಲ ಹೋಗ್ತಾ ಇರೋದು ನೋಡಿ, ಆವಾಗ ನನಗೆ ಆ ಕುರ್ತಾ ಸೆಟ್ಗೆ, ಅಂದರೆ ಪ್ಯಾಂಟ್, ದುಪ್ಪಟ್ಟ ಮತ್ತು ಕುರ್ತಾ 3 ಸೆಟ್ಗೆ ಬಿಲೋ 500 ರುಪೀಸ್ಗೆ ಸಿಕ್ಕಿತ್ತು. ಟೋಟಲ್ 2 ಕುರ್ತಾ ಸೆಟ್ಗೆ ಆಲ್ಮೋಸ್ಟ್ ನಾನು 1000 ರುಪೀಸ್ ಪೇ ಮಾಡಿದ್ದೆ. ತುಂಬಾ ಅಫೋರ್ಡಬಲ್ ಪ್ರೈಸ್ನಲ್ಲಿ ಸಿಕ್ಕಿತ್ತು. ಈ ಥರ ನಾನು ಆನ್ಲೈನ್ ಶಾಪಿಂಗ್ನ ಮಾಡ್ತೀನಿ. ಹಾಗೆಯೇ ಮಧ್ಯಾಹ್ನದ ಊಟಕ್ಕೋಸ್ಕರ ಇಲ್ಲಿ ಮೊಳಕೆ ಕಟ್ಟಿದ್ದೆ ಕಾಳುಗಳನ್ನ. ಅಲಸಂದೆ ಕಾಳು, ಹುರುಳಿಕಾಳು ಮತ್ತು ಕಡಲೆಕಾಳು 3 ಕೂಡ ಮೊಳಕೆ ಕಟ್ಕೊಂಡಿದ್ದೆ. ಸ್ವಲ್ಪನೇ ಕಟ್ಕೊಂಡಿರ್ತೀನಿ 1 ಟೈಮ್ಗೆ, ಅಥವಾ ಮಿಕ್ಕಿದ್ರೆ 2 ಟೈಮ್ಗೆ ಆಗಲಿ ಅಂತ. ಇವತ್ತು ಆಲೂಗಡ್ಡೆ ಬದನೆಕಾಯಿನ ಹಾಕ್ತೇನೆ, ತರಕಾರಿನೆಲ್ಲ ಹಾಕಿ ಸಾಂಬಾರನ್ನ ಮಾಡ್ಕೋತಾ ಇದ್ದೀನಿ. ಇದು ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆಯೇ 1 ಈರುಳ್ಳಿನಲ್ಲಿ ಅರ್ಧದಷ್ಟು ಈರುಳ್ಳಿ, 1 ಹುಳಿ ಟೊಮ್ಯಾಟೊ, ಹಾಗೆಯೇ ಸ್ವಲ್ಪ ಶುಂಠಿ, ಹಾಗೆ ಸಿಪ್ಪೆ ತೆಗೆದಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ, ಸ್ವಲ್ಪ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಸ್ವಲ್ಪ ಚಕ್ಕೆ, ಲವಂಗ, ಹಾಗೆ ಸ್ವಲ್ಪ ಕಡಲೆನೂ ಕೂಡ ಸೇರಿಸ್ಕೋತೀನಿ. ನಮ್ಮತ್ತೆ ಒಂಥರ ಮಾಡ್ತಾರೆ, ಅವರು ಚಕ್ಕೆ, ಲವಂಗ ಇದೆಲ್ಲ ಹಾಕೋದಿಲ್ಲ, ಶುಂಠಿನೂ ಕೂಡ ಹಾಕೋದಿಲ್ಲ, ತುಂಬ ಪ್ಲೇನಾಗಿ ಮಾಡ್ತಾರೆ. ನಾನು ಸ್ವಲ್ಪ ಮಸಾಲೆ ಎಲ್ಲ ಇರಲಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಎಲ್ಲವನ್ನು ಕೂಡ ಹಾಕಿ ಮಾಡ್ಕೋತೀನಿ. ಇಲ್ಲಿ ಚಕ್ಕೆ ಲವಂಗ ಜಾಸ್ತಿ ಹಾಕ್ಕೊಂಡ್ರೆ ಮಸಾಲೆ ಮುಖಕ್ಕೆ ಹೊಡೆದಾಗಿರುತ್ತೆ. ಸೊ ಅದಕ್ಕೋಸ್ಕರ ಒಂದೇ 1 ಲವಂಗ, 1/4 ಇಂಚಷ್ಟು ಮಾತ್ರ ಚಕ್ಕೆನ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ 1 ರಿಂದ 2 ಸ್ಪೂನಷ್ಟು ಕಡಲೆನೂ ಕೂಡ ಹಾಕಿ ಈ ಹಂತದಲ್ಲೇ ಸಾಂಬಾರು ಪುಡಿನೂ ಕೂಡ ಸೇರಿಸ್ಕೋತೀನಿ. ನಾನು ಮೆಣಸಿನ ಪುಡಿ, ಧನಿಯಾ ಪುಡಿ 2 ಸಪ್ರೇಟಾಗಿ ಮಾಡಿಟ್ಕೊಳ್ಳೋದಿಲ್ಲ. ನಮ್ಮ ಕಡೆ ಸಾಂಬಾರು ಪುಡಿ ಅಂದರೆ ಒಂದೇ ಸಾಂಬಾರು ಪೌಡರ್, ಒಂದೇ ಪುಡಿ ಇರುತ್ತೆ, 2 ಪುಡಿಗಳೇನೂ ಇರೋದಿಲ್ಲ. ಸೊ ಹಾಗಾಗಿ ಸಾಂಬಾರು ಪುಡಿನ ಇದರೊಳಗಡೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋದು ನುಣ್ಣಗೆ. ನಂತರ ಇವಾಗ ಒಂದು ಕುಕ್ಕರ್ನ ಬಿಸಿ ಮಾಡಲಿಕ್ಕೆ ಇಟ್ಕೋತೀನಿ. ಕಾಳು ಸ್ವಲ್ಪ ಇರೋದ್ರಿಂದ ಚಿಕ್ಕ ಕುಕ್ಕರಲ್ಲೇ ಮಾಡ್ಕೋತೀನಿ. ಆರಾಮಾಗಿ ಈ ಕುಕ್ಕರಲ್ಲಿ ಸಾಂಬಾರು ರೆಡಿ ಆಗುತ್ತೆ. ಈ ಕುಕ್ಕರಲ್ಲಿ ಮಾಡಿಕೊಂಡ್ರೆ ಆಲ್ಮೋಸ್ಟ್ ನಮಗೆ ಮಧ್ಯಾಹ್ನ ಮತ್ತು ರಾತ್ರಿಗೂ ಕೂಡ ಆಗೋಗ್ಬಿಡುತ್ತೆ. 1 ಟೈಮ್ಗೆ ಮಾಡಿದ್ರೆ 2 ಟೈಮ್ಗೂ ಆಗೇ ಆಗುತ್ತೆ. ನಾವು ಹೇಗೆ ಮಾಡಿದ್ರೂ ಕೂಡ ಸ್ವಲ್ಪ ಸಾಂಬಾರು ಮಿಕ್ಕೊಳ್ಳುತ್ತೆ. ಅದಕ್ಕೆ ಮಧ್ಯಾಹ್ನನೇ ಅಡುಗೆನ ಮಾಡ್ಕೊಂಡ್ಬಿಟ್ರೆ ಸಾಯಂಕಾಲಕ್ಕೂ ಕೂಡ ಅದೇ ಆಗುತ್ತೆ. ಇನ್ನು ಬೆಳಿಗ್ಗೆ ಅಷ್ಟರಲ್ಲಿ ಬೇರೆ ಏನಾದರೂ ಮಾಡ್ಕೋಬೋದು ಅಂತ. ಈ ರೀತಿ ಸಾಂಬಾರುಗಳಾದರೆ ಮಧ್ಯಾಹ್ನನೇ ಮಾಡ್ಕೋತೀನಿ. ಇವಾಗ ಒಂದು ಕುಕ್ಕರ್ನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು. ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಬಳಸ್ಕೊಂಡಿದ್ದೀನಿ. ಅದಾದ ನಂತರ ಸ್ವಲ್ಪ ಸಾಸಿವೆ, ಕರಿಬೇವು, ಒಣಗಿರುವಂಥ ಮೆಣಸಿನಕಾಯಿ, ಈರುಳ್ಳಿನ ಹಾಕಿ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡ್ಕೋಬೇಕು. ಬೇಕು ಅಂದರೆ ಬೆಳ್ಳುಳ್ಳಿನೂ ಕೂಡ ಸೇರಿಸ್ಕೋಬೋದು. ಈರುಳ್ಳಿನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ದ ನಂತರ ಮೊಳಕೆ ಕಟ್ಟಿರುವಂತಹ ಕಡಲೆಕಾಳು,
ಹುರುಳಿಕಾಳು, ಅಲಸಂದೆ ಕಾಳು 3 ಕಾಳುಗಳನ್ನು ಹಾಕಿ ಎಣ್ಣೆಯಲ್ಲಿ ಇದನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೋತೀನಿ, ಅಂದರೆ ಫ್ರೈ ಮಾಡ್ಕೋತೀನಿ. ಸ್ವಲ್ಪ ಮೊಳಕೆ ಕಟ್ಟಿದಾಗ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ, ಲೈಟಾಗಿ ಸ್ಮೆಲ್ ಬರ್ತಾ ಇರತ್ತಲ್ವ, ಅದೆಲ್ಲ ಹೋಗಲಿ ಅಂತ ಈ ರೀತಿ ಫ್ರೈ ಮಾಡಿಕೊಂಡು ಅದಾದ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ತರಕಾರಿನ ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ ಕ್ಯಾರೆಟ್, ಬೀನ್ಸ್ ಮತ್ತು ಟೊಮ್ಯಾಟೊನ ಸೇರಿಸ್ಕೊಂಡಿದ್ದೀನಿ. ಬೇಕು ಅಂದರೆ ಇದ್ರ ಜೊತೆ ನೀವು ಆಲೂಗಡ್ಡೆ, ಬದನೆಕಾಯಿನೂ ಕೂಡ ಸೇರಿಸ್ಕೋಬೋದು. ಇಲ್ಲಾಂದರೆ ಈ ಕ್ಯಾರೆಟ್, ಬೀನ್ಸ್ನ ಸ್ಕಿಪ್ ಮಾಡಿಕೊಂಡು ಬರೀ ಆಲೂಗಡ್ಡೆ, ಬದನೆಕಾಯಿ ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಸ್ವಲ್ಪ ತರಕಾರಿನೆಲ್ಲ ಸೇರಿಸಿ ಮಾಡ್ಕೋತಾ ಇದ್ದೀನಿ, ಅಂದರೆ ಸ್ವಲ್ಪ ಮಾತ್ರ ತರಕಾರಿನ ಸೇರಿಸ್ಕೊಂಡಿದ್ದೀನಿ. ತರಕಾರಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ದ ನಂತರ ಮಧ್ಯದಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಗೆಯೇ ಸ್ವಲ್ಪ ಹಿಂಗನ್ನು ಸೇರಿಸಿ ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಇದನ್ನು ಫ್ರೈ ಮಾಡ್ಕೊಂಡಿದ್ದ ನಂತರ ನಾವು ರುಬ್ಬಿ ಇಟ್ಕೊಂಡಿದ್ದೀವಲ್ವ ಮಸಾಲ ಪೇಸ್ಟ್, ಅದನ್ನು ಇದರೊಳಗಡೆ ಸೇರಿಸ್ಕೋಬೇಕು. ಬೇಕು ಅಂದರೆ ಫ್ರೈ ಮಾಡ್ಕೊಳ್ಳೋವಾಗ ಉಪ್ಪನ್ನು ಕೂಡ ಸೇರಿಸ್ಕೋಬೋದು. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ದ ನಂತರ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲ ಪೇಸ್ಟನ್ನ ಇದರೊಳಗಡೆ ಸೇರಿಸ್ಕೋತಾ ಇದ್ದೀನಿ. ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀರನ್ನು ಹಾಕ್ಕೋಬೇಕಾಗತ್ತೆ. ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಸೇರಿಸ್ಕೋಬೇಕು. ಈ ಹಂತದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಹೀಗೇ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಮಸಾಲೆ ಹಸಿ ವಾಸನೆ ಇರುತ್ತೆ ನೋಡಿ, ಅದೆಲ್ಲ ಹೋಗಿಬಿಡುತ್ತೆ. ಕೆಲವೊಂದು ಸಾರಿ ಈ ಈರುಳ್ಳಿ, ಟೊಮೆಟೊನೆಲ್ಲ ಫ್ರೈ ಮಾಡಿಕೊಂಡು ಆನಂತರ ರುಬ್ಕೋತೀನಿ, ಆವಾಗ ಹಸಿ ವಾಸನೆ ಇರೋದಿಲ್ಲ. ಇವಾಗ ಹಸಿಯಾಗೇ ಮಸಾಲೆನ ರುಬ್ಬಿ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಹೊತ್ತು ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ. ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ದ ನಂತರ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಇದರೊಳಗಡೆ ಸೇರಿಸ್ಕೊಂಡಿದ್ದೀನಿ. ಬೇಕು ಅಂದರೆ ಹುಣಸೆ ಹಣ್ಣಿನ ರಸ ಕೂಡ ಸೇರಿಸ್ಕೋಬೋದು. ನಾನು ಟೊಮ್ಯಾಟೊ ಹಾಕ್ಕೊಂಡಿರೋದ್ರಿಂದ ಹಾಕ್ಕೊಂಡಿಲ್ಲ ಅಷ್ಟೇ. ನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 3 ವಿಷಲಷ್ಟು ಕೂಗಿಸ್ಕೊಂಡ್ರೆ ಮೊಳಕೆ ಕಾಳು ಸಾಂಬಾರು ರೆಡಿಯಾಗಿರುತ್ತೆ. ಒಬ್ಬೊಬ್ಬರು ಒಂದೊಂದು ಥರ ಮೊಳಕೆ ಕಾಳು ಸಾಂಬಾರು ಮಾಡ್ತಾರೆ ಆಯಿತಾ. ಒಬ್ಬರು ಹುಣಸೆ ಹಣ್ಣಿನ ರಸ ಹಾಕ್ತಾರೆ, ಕೆಲವರು ಹಾಕೋದಿಲ್ಲ, ಕೆಲವರು ಬರೀ ಆಲೂಗಡ್ಡೆ, ಬದನೆಕಾಯಲ್ಲಿ ಮಾಡ್ಕೋತಾರೆ, ಕೆಲವರು ತರಕಾರಿನೆಲ್ಲ ಹಾಕಿ ಮಾಡ್ಕೋತಾರೆ. ನಮ್ಮ ಮನೆಯಲ್ಲೇ 3 ಥರ ಮೊಳಕೆ ಕಾಳು ಸಾಂಬಾರನ್ನ ಮಾಡ್ಕೋತೀವಿ. ಅಂದರೆ ನಮ್ಮತ್ತೆ ಮಾಡೋದು ಒಂಥರ ಆದರೆ ತರಕಾರಿನೆಲ್ಲ ಹಾಕಿ ಮಾಡೋದು ಈ ಥರ ಆಗುತ್ತೆ. ಹಾಗೆಯೇ ಬರೀ ಆಲೂಗಡ್ಡೆ, ಬದನೆಕಾಯಿನ ಹಾಕಿ ಮಾಡ್ಕೊಳ್ಳೋದು ಒಂಥರ ಆದರೆ ಮಸಾಲೆನೆಲ್ಲ ಹಸಿಯಾಗಿ ರುಬ್ಬಿ ಮಾಡ್ಕೊಳ್ಳೋದು ಒಂಥರ, ಇಲ್ಲ ಮಸಾಲೆ ನಾವು ಈರುಳ್ಳಿ, ಟೊಮ್ಯಾಟೊನೆಲ್ಲ ಫ್ರೈ ಮಾಡಿಕೊಂಡು ಮಾಡ್ಕೊಳ್ಳೋದು ಒಂಥರ ಇರುತ್ತೆ. ಆದರೆ ಎಲ್ಲವೂ ಕೂಡ ತುಂಬಾ ಟೇಸ್ಟಿಯಾಗಿಯೂ ಕೂಡ ಇರುತ್ತೆ. ಮೊಳಕೆ ಕಾಳಲ್ವ, ಆರೋಗ್ಯಕ್ಕೂ ಕೂಡ ಒಳ್ಳೆಯದೇ ಆಗಿರುತ್ತೆ. ಮಧ್ಯಾಹ್ನಕ್ಕೆ ರೈಸ್ ಮಾಡಿಕೊಂಡು ಮೊಳಕೆ ಕಾಳು ಸಾಂಬಾರು ಆಯಿತು. ಇದೇ ಸಾಂಬಾರು ಮಿಕ್ಕೊಂಡಿರುತ್ತಲ್ವ, ಸೊ ಹಾಗಾಗಿ ನೈಟ್ಗೆ ಮುದ್ದೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ಯಾಕೋ ನನಗೆ ಕೇಕ್ ತಿನ್ನಬೇಕು ಅಂತ ಅನಿಸ್ತಾ ಇತ್ತು. ಅದಕ್ಕೋಸ್ಕರ ಆನ್ಲೈನಿಂದ ಜಾರ್ ಕೇಕ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಅಂದರೆ ಮಲೈ ಜಾರ್ ಕೇಕ್ ತುಂಬಾ ಚೆನ್ನಾಗಿರುತ್ತೆ. ನನಗೆ ಕೇಕ್ ತಿನ್ನೋದಕ್ಕೆ ಎಷ್ಟು ಖುಷಿ ಆಗುತ್ತೋ ಇದ್ರ ಜೊತೆ ಈ ಗ್ಲಾಸ್ ಜಾರ್ ಬರುತ್ತೆ ಅನ್ನೋದು ಕೂಡ ಅಷ್ಟೇ ಖುಷಿ ಆಗುತ್ತೆ. ಲಾಸ್ಟ್ ಟೈಮ್ ನಾನು ಕೇಕ್ ಜೊತೆ ಬಂದಿರೋದು, ಇದು ಐಸ್ ಕ್ರೀಮ್ ಜೊತೆ ಬಂದಿರೋದು ಅಂತ ಹೇಳಿದಾಗ ತುಂಬ ಜನ ಕೇಳಿದ್ದು ಎಲ್ಲಿಂದ ತರಿಸ್ಕೋತೀರಾ ಈ ಜಾರ್ ಕೇಕ್ನ, ಎಲ್ಲಿ ಸಿಗುತ್ತೆ ಅಂತ. ಸ್ವಿಗ್ಗಿ, ಝೊಮ್ಯಾಟೋನಲ್ಲಿ ನೀವು ಸರ್ಚ್ ಮಾಡ್ಬೋದು ಜಾರ್ ಕೇಕ್ ಅಂತ, ನಿಮಗೆ ಸಿಗುತ್ತೆ. ಇದು ಮಿನಿ ಜಾರ್ ಕೇಕ್, ಮೀಡಿಯಮ್ ಕೂಡ ಇರುತ್ತೆ, ಹಾಗೆ ಲಾರ್ಜ್ ಕೂಡ ಇರುತ್ತೆ. ಇದೇ ರೀತಿ ಕೇಕ್ಗಳು ಮತ್ತು ಐಸ್ ಕ್ರೀಮ್ಗಳನ್ನ ತರಿಸ್ಕೊಂಡು ನಾನು ಈ ರೀತಿ ಸ್ಟೋರೇಜ್ ಕಂಟೈನರ್ಗಳನ್ನ ಸ್ಟೋರ್ ಮಾಡ್ಕೊಂಡಿದ್ದೀನಿ ನೋಡಿ. ಕೇಕ್ನು ಕೂಡ ತಿಂದ ಹಾಗಾಗಬೇಕು, ಅದ್ರ ಜೊತೆ ನನಗೆ ಸ್ಟೋರೇಜ್ ಕಂಟೈನರ್ಗಳು ಕೂಡ ಸಿಗುತ್ತೆ ಅಂತ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.